ಅನ್ನೋದಲ್ಲೇನು ಒಬ್ಬ ಒಕ್ಕಲಿಗ, ಏನಪ್ಪ ಭಗವಂತ ಈ ಸಲ ಎಷ್ಟು ಕೊಟ್ಟ, ಏನು ಕೊಟ್ಟ, ಏನು ಕೊಟ್ಟ, ಏನು ಹೋದ ಸಲ 10 ಚೀಲ ಬೆಳೆದತ್ತು, ಈ ಸಲ 11 ಕೊಟ್ಟ. ಅವಾಗ ಎಷ್ಟು ಆನಂದ ಆಗಿದೆ. ಒಂದರಾಗ ಇಷ್ಟು ಆನಂದ ಪಡ್ತಾನವ. ಪೆಟ್ಟಿಗೆ ಅದು ಯಾವ ಪೆಟ್ಟಿಗೆ? ಕಟ್ಟಿಗೆ ಪೆಟ್ಟಿಗೆ. ಎಲ್ಲರೂ ಏನಂತಾರೆ? ಆಮೇನ್. ಸಾಮಾನ್ಯ ಮನುಷ್ಯ ಅದ್ರಾಗ ಭಾಳ ಅದ. ಈಗ ನಾನು ದೊಡ್ಡ ಕುರ್ಚಿ ಮೇಲೆ, ಇವ್ರದ್ದು ಭಾಳ ದೊಡ್ಡದು, ಅದು ಚೀನಿ ಪೆಟ್ಟಿಗೆ. ಒಳಗೆ ತೆಗೆದ್ರೆ ಖಾಲಿ ಖಾಲಿ. ಏನದ ನಮ್ಮ ಮನ್ಯಾಗ ಅಂತಿರ್ತಾನೆ. ನಮ್ಮ ಮನ್ಯಾಗ ಏನಿಲ್ಲಪ್ಪ, ಎಲ್ಲ ಖಾಲಿ ಅದ, ಏನದ. ಮತ್ತು ಮನ್ಯಾಗ ಎಲ್ಲ ತುಂಬಿದ್ರು ಖಾಲಿ ಅಂತಾನಲ್ಲ, ಪೆಟ್ಟಿಗೆ ಖಾಲಿ ಅದ ಅಷ್ಟೇ. ಇವ ಅಂತಾನ, ಏನು ನಮಗೇನು ದೇವ್ರು ಕಡಿಮೆ ಮಾಡ್ಯಾನ, ಬೇಕಾದಷ್ಟು ಕೊಟ್ಟಾನ. 2 ಎಮ್ಮೆ ಅದಾವ, 1 ಆಕಳದ, ಹೆಂಗ ಅನ್ನೋದು ಹೇಳಿ. 4 ಎಕರೆದಾಗ ಹಿಂಗೆ ಬೆಳೆದು ಬಿಟ್ಟದ ಈ ಸಲ ಅನ್ನೋ ರೀತಿ ಹೇಳಿ. ಪೆಟ್ಟಿಗೆ ತುಂಬ್ಯದ, ಇದು ಪೆಟ್ಟಿಗೆ ಖಾಲಿ ಅದ. ಪತಂಜಲ ಹೇಳ್ತಾರೆ, ಎಲ್ಲ ಪೆಟ್ಟಿಗೆನೂ ಚಲೋ ಇರ್ತಾವ, ಸ್ವಲ್ಪ ಒಳಗಿನ ಕಡೆ ಲಕ್ಷ್ಯ ಕೊಡಬೇಕು, ಒಳಗೆ ತುಂಬಕ್ಕೆ ಬರ್ತದೆ, ಒಳಗೆ ಸಂಪತ್ತ ಅದ. ಹಾಗೆ ನಮ್ಮ ಮನುಷ್ಯನಾಗ ನಾವು ಸಣ್ಣವ್ರ ತಿಳ್ಕೋಬಾರದು. ಈ ಜಗತ್ತಿನಾಗ ನಾವೆಲ್ಲರೂ ದೊಡ್ಡವರೇ, ಯಾರಿಗಾರ ಹೇಳೋದಕ್ಕೆ ದೊಡ್ಡವರಲ್ಲ. ನಮ್ಮೊಳಗೆ ಅಂಥದೊಂದು ಶಕ್ತಿ ದೇವರು ಇಟ್ಟಾನ. ಇಂಥ ಒಂದು ಪೆಟ್ಟಿಗೆ ನಮ್ಮಲ್ಲಿ ಒಳಗದ, ಅದರಾಗ ಸಂಪತ್ತೇ ಸಂಪತ್ತು ತುಂಬ್ಯದ ಅಂತ ಭಾವಿಸಿದರೆ ಅವನೇ ಯೋಗಿಯಾದ.